ನೀವು ವೇಟ್ ಲಾಸ್ ಮಾಡ್ಬೇಕಂತೇಳಿ ಭಾಳ ಪ್ರಯತ್ನ ಪಡತ್ತೀರಿ, ಆದ್ರೆ ನಿಮ್ಮ ಕಡೆ ವೇಟ್ ಲಾಸ್ ಆಗಕತ್ತಿಲ್ಲ. ಇದು ಯಾಕಂತ ಹೇಳಿ ಈ ವಿಡಿಯೋದಾಗ ಫುಲ್ಲಾಗಿ ಬ್ರೇಕ್ ಡೌನ್ ಮಾಡ್ಕೊ ಅಂತ ಅರ್ಥ ಮಾಡ್ಕೊಳ್ಳೋಣ. ನೀವು ಭಾಳಷ್ಟು ರೊಕ್ಕ ಸ್ಪೆಂಡ್ ಮಾಡಿರ್ಬೋದು ಆಗಲೇ, ಆ ಫಿಟ್ನೆಸ್ ಪ್ರೋಗ್ರಾಮು, ಈ ಡಯಟು, ಆ ಸ್ಪೆಷಲ್ ಡಯಟು ಅಂತ ಹೇಳಿ. ಅವೆಲ್ಲ ಮಾಡಿದ್ರೂ ನಿಮಗೊಂಚೂರು 2-3 kg ಲಾಸ್ ಆಗಿರ್ಬೋದು. ಆಮೇಲೆ ವಾಪಸ್ ನೀವು ಅದನ್ನು ಗೇನ್ ಕೂಡ ಮಾಡ್ಕೊಂಡಿರ್ಬೋದು. ಇದು ಯಾಕಂತ ಹೇಳಿದ್ರೆ ಮೇನ್ಲಿ ನಮ್ಮದು ಸೈಕಾಲಜಿಕಲ್ ಪಾರ್ಟ್ ಬರ್ತೈತಿ. ನಮಗೆ ಸೀರಿಯಸ್ನೆಸ್ ಅನ್ನೋದು ಇಲ್ಲ. ವೇಟ್ ಲಾಸ್ ಎದಕ್ಕೆ ಮಾಡಬೇಕು, ಫ್ಯಾಟ್ ಲಾಸ್ ಎದಕ್ಕೆ ಮಾಡಬೇಕು, ಫಿಟ್ ಎದಕ್ಕೆ ಆಗಬೇಕು, ಹೆಲ್ದಿ ಎದಕ್ಕೆ ಆಗಬೇಕು ಅನ್ನೋದು ನಮಗೆ ಕ್ಲಿಯರ್ ಇಲ್ಲ. ಎಲ್ಲಿ ಮಟ್ಟ ನಮ್ಗೆ ಇದು ಗೋಲ್ ಕ್ಲಿಯರ್ ಆಗಂಗಿಲ್ಲ, ನಮ್ದು ಎದಕ್ಕೆ ಮಾಡಾಕತ್ತೀವಿ ಈ ಫ್ಯಾಟ್ ಲಾಸು ವೇಟ್ ಲಾಸ್ ಅನ್ನೋದು ಕ್ಲಿಯರ್ ಆಗಂಗಿಲ್ಲಲ್ಲ, ಅಲ್ಲಿ ಮಟ್ಟ ನಾವು ನಮ್ಮ ರೂಟೀನನ್ನು ಫಾಲೋ ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಸ್ಟೋರಿ ಹೇಳ್ತೀನಿ ಕೇಳ್ರಿ. ನಂದೊಬ್ಬರು ಕ್ಲೈಂಟ್ ಫಸ್ಟಿಗೆ ನಾ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಇಷ್ಟು ವೇಟ್ ಲಾಸ್ ಮಾಡ್ತೀನಿ ಅಂತೇಳಿ ನನ್ನ ಜೊತೆಗೆ ನನ್ನ ಪ್ರೋಗ್ರಾಮಿಗೆ ಜಾಯ್ನ್ ಆದ್ರೆ. ಸ್ಟಾರ್ಟಿಂಗ್ 1 week 2 weeks ಭಾಳ ಚಲೋ ಎಂತೂಸಿಯಾಸಮ್ ಇಂತ್ರ ಮಾಡಿದ್ರು. ಬಟ್ ಆಮೇಲೆ ಏನಾಗತ್ತಂದ್ರೆ ನಾ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಿದ್ದಿಲ್ಲ, ಭಾಳ ಬೇಜಾರು ಮಾಡ್ಕೋತಿದ್ರೆ, ವಾಕಿಂಗು ಮಾಡ್ತಿದ್ದಿಲ್ಲ, ಡಯಟು ಸರಿಯಾಗಿ ಮಾಡ್ತಿದ್ದಿಲ್ಲ. ನಾ ಅವ್ರಿಗೆ ಏನಂದೆ, ಒಂದು ಸತ ನೀವು ಬ್ಲಡ್ ವರ್ಕ್ ಮಾಡಿಸ್ರಿ ಅಂತಂದೆ. ಬ್ಲಡ್ ವರ್ಕ್ ಅಂದ್ರೆ ಅವ್ರದ್ದು ಲಿಪಿಡ್ ಪ್ರೊಫೈಲು, ಕೊಲೆಸ್ಟ್ರಾಲು, ಇವು HbA1c ಇವೆಲ್ಲ ಏನೇನು ಅದಾವ ಅಂತ ಗೊತ್ತಾಗ್ತಿತ್ತು ಅಂಥೇಳಿ ಬ್ಲಡ್ ಟೆಸ್ಟ್ ಮಾಡಿಸ್ರಿ ಅಂದೆ. ಯಾವಾಗಿದ್ದು ಬ್ಲಡ್ ಟೆಸ್ಟ್ ಮಾಡಿಸಿದ್ರಲ್ಲ ಅವಾಗ ಅವ್ರ ಕೊಲೆಸ್ಟ್ರಾಲ್ ಭಾಳ ಜಾಸ್ತಿ ತೋರಿಸಿತ್ತು. HbA1c ಒಳಗೆ ಅವರು ಪ್ರೀ ಡಯಾಬಿಟಿಕ್ ಅಂತ ಬಂತು. ಇದನ್ನು ನೋಡಿದ ಕೂಡಲೇ ಅದೇ ದಿನ ರಾತ್ರಿ ನನಗೆ ಭಾಳಷ್ಟು ಮಿಸ್ ಕಾಲ್ಸ್ ಅವರು ಮಾಡಿದ್ರು. ಮಿಸ್ ಕಾಲ್ಸ್ ಮಾಡಿದ್ರೆ ಲೈಕ್ ನಾ ರಾತ್ರಿ ಫೋನ್ ಎತ್ತಿತ್ತಿಲ್ಲ, ಬೆಳಗ್ಗೆ ನೋಡಿದೆ. ನಾ ಫೋನ್ ಹಚ್ಚಿ ಕೇಳಿದೆ, ಯಾಕೆ ರೀ ಏನಾಯ್ತು ಅಂತೇಳಿ. ಹಂಗೆ ಕೇಳಿದ ಕೂಡಲೇ ಅವ್ರು ಅಂದ್ರೆ, ಇಲ್ಲ ರೀ ನನ್ನ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಹಿಂಗೆ ಫುಲ್ ಹಾಳಾಗ್ಬಿಟ್ಟವು, ನಂಗೆ ಇನ್ನೂ 1 ವರ್ಷದ ಮಗು ಐತಿ, ನನ್ನ ಮಗು ಸಂಬಂಧ ಆದರೂ ನಾ ಫಿಟ್ ಆಗಬೇಕು ಅಂತ ಹೇಳಿ ಅವತ್ತಿಂದ ಅವರು ಸೀರಿಯಸ್ ಆಗಿ ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ವರ್ಕೌಟ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದರು. ಇಲ್ಲಿ ಏನು ಚೇಂಜ್ ಆತಪ್ಪ ಅಂತಂದ್ರೆ ಬ್ಲಡ್ ವರ್ಕ್ ನೋಡಿಂದ ಅವ್ರ ಮಗು ಮೇಲೆ ಬಂದಿರೋ ಕನ್ಸರ್ನ್ ಏನಂದರೆ, ನನಗೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ನನ್ನ ಮಗು ನೋಡ್ಕೊಳ್ಳೋರು ಯಾರು ಇಲ್ಲ ಅನ್ನೋ ಸೀರಿಯಸ್ನೆಸ್ ಸಂಬಂಧ ಅವರು ಅವ್ರ ಹೆಲ್ತ್ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಈ ಥರ ನಿಮ್ಮ ಲೈಫ್ ಒಳಗೂ ಒಂದು ರೀಸನ್ಸ್ ಇರ್ತಾವೆ ನೀವು ಫಿಟ್ ಆಗೋಕೆ. ಏನನ್ನೋದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿರಿ. ಈಗ ನಾನು ಅಂತೀನಿ, ನನಗೆ ಶರ್ಟ್ ಟೀ ಶರ್ಟ್ಸ್ ಒಳಗೆ ಚೆಂದ ಕಾಣಬೇಕಪ್ಪ, ಅಷ್ಟು ನನ್ನ ಗೋಲು. ನನ್ನ ಗೋಲೇ ನಿಮ್ದಾಗಿರಂಗಿಲ್ಲ. ನಿಮ್ಗೇನಿರ್ಬೋದು, ನಿಮ್ಮ ಮಕ್ಕಳ ಜೊತೆ ಆಟ ಆಡಬೇಕು, ಗ್ರೌಂಡ್ನಾಗ ಓಡಾಡಿದ್ರೆ ನಿಮ್ಗೆ ಸುಸ್ತು ಆಗಬಾರ್ದು ಅನ್ನೋದು ನಿಮ್ಮ ಗೋಲ್ ಆಗಿರ್ಬೋದು. ಇಲ್ಲ ಇನ್ನೊಂದು 3 ತಿಂಗಳು 6 ತಿಂಗಳಿಗೆ ನಿಮ್ಮ ಮದುವೆ ಐತಿ, ಮದುವೆ ಸಂಬಂಧ ನೀವು ಫಿಟ್ ಆಗಬೇಕು ಅನ್ನೋದು ಗೋಲ್ ನಿಮ್ದಾಗಿರ್ಬಹುದು. ಹಿಂಗೆ ನಿಮ್ಮ ಗೋಲ್ ಏನು, ಯಾಕೆ ಮಾಡಬೇಕು ಈ ರೂಟೀನ್ ಫಾಲೋ ಅನ್ನೋದು ನಿಮ್ಮ ತಲೆ ಒಳಗೆ ಕ್ಲಿಯರ್ ಆದಾಗ ಮಾತ್ರ ನೀವು ಫಿಟ್ ಆಗಬಹುದು. ಫಸ್ಟ್ ನಿಮಗೆ ನೀವು ಈ ವೈ ರೀಸನ್ ಗೋಲ್ ಏನೈತಲ್ಲ ಇದನ್ನು ಕ್ಲಿಯರ್ ಮಾಡ್ಕೋರಿ. ಇದನ್ನು ಕ್ಲಿಯರ್ ಮಾಡ್ಕೊಂಡ್ರೆ ನಿಮಗೆ ನಿಮ್ಮ ಗೋಲ್ ರೀಚ್ ಆಗಕ್ಕೆ ಹೆಲ್ಪ್ ಆಗ್ತೈತಿ. ಭಾಳ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂಡೋದು, ನಾನು 3 ತಿಂಗಳದೊಳಗೆ 15-20 kg ಇಳಿಸೇ ಬಿಡ್ತೀನಿ, ಅದಾಗಲಿಲ್ಲ ಅಂತಂದ್ರೆ ನೀವು ಬೇಜಾರಾಗಿಬಿಡ್ತೀರಿ. ಇದೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂಡ್ತಿರಲ್ಲ. ಆನ್ಲೈನ್ ಭಾಳ ಬರ್ತಿರ್ತಾವೆ, ಇನ್ಸ್ಟಾಗ್ರಾಮ್ ಆತಿರ್ಬೋದು, ಯೂಟ್ಯೂಬ್ ಒಳಗೆ ಆತಿರ್ಬೋದು. ಮಂದಿ ಭಾಳ ಜಲ್ದಿ ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟಿರ್ತಾರೆ. ಅವ್ರನ್ನ ನೋಡಿ ನೀವು ಅದೇ ಥರ ಆಗಬೇಕು ಅಂತ ಹೇಳಿ ಮೈಂಡ್ಸೆಟ್ ಇಟ್ಕೋತೀರಿ. ಆ ಥರ ಆಗಲಿಲ್ಲ ಅಂದ್ಕೂಡಲೇ ನೀವು ನಿಮ್ಮ ರೂಟೀನನ್ನು ಕಂಪ್ಲೀಟ್ಲಿ ಕ್ವಿಟ್ ಮಾಡಿಬಿಡ್ತೀರಿ. ಇದಕ್ಕೆ ಸೊಲ್ಯೂಷನ್ ಏನಂತಂದ್ರೆ, ನೀವು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಬೇಕು. ಓಕೆ, ನಂಗೆ ರೂಟೀನ್ ಹಿಂಗೈತಿ, ಬೆಳಗ್ಗೆ ಅಂತ ರಾತ್ರಿ ಮಟ್ಟ ನನ್ನ ಕೆಲಸ ಇರ್ತೈತಿ, ಇಷ್ಟು ಟೈಮ್ ನಂಗೆ ವರ್ಕೌಟ್ ಮಾಡೋಕೆ ಸಿಗಬಹುದು, ಭಾಳ ಅಂದ್ರೆ ಒಂದು 30 minutes. ಡಯಟ್ನ ಹಿಂಗೆ ಮ್ಯಾನೇಜ್ ಮಾಡ್ಬೋದು, ಇಷ್ಟರಾಗ ನಾವು ವಾಕಿಂಗ್ ಮ್ಯಾನೇಜ್ ಮಾಡ್ಬೋದು. ಈ ಥರ ನೀವು ನಿಮ್ಮ ರೂಟೀನಿಗೆ ತಕ್ಕಂಗೆ ಪ್ಲ್ಯಾನ್ ಮಾಡಿದ್ರಿ ಅಂತಂದರೆ 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ನಿಮ್ಮ ರೂಟೀನಿಗೆ ತಕ್ಕಂಗೆ ನೀವು ನಿಮ್ಮ ಫಿಟ್ನೆಸ್ ಕಡೆ ವರ್ಕ್ ಮಾಡ್ತೀರಿ, ನೀವು ಫಿಟ್ ಹಾಕೋ ಅಂತ ಬರ್ತೀರಿ. ಇನ್ನೊಂದು 3rd ಪಾಯಿಂಟ್ ಮೇನ್ಲಿ ಏನಂತಂದರೆ, ಬೇರೆಯವ್ರನ್ನ ಕಾಪಿ ಮಾಡೋದು, ಆಮೇಲೆ ಬೇರೆಯವ್ರ ಜೊತೆಗೆ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಳ್ಳೋದು. ಈಗ ನಂದು ವರ್ಕೌಟ್ ಪ್ಲ್ಯಾನು, ನಂದು ಡಯಟ್ ಪ್ಲ್ಯಾನು, ನನ್ನ ರೂಟೀನಿಗೆ ಹೆಂಗೆ ಸೆಟ್ ಆಗ್ತೈತಿ, ನನಗೆ ಎಷ್ಟೋ ಟೈಮ್ ಇರ್ತೈತಿ, ಎಷ್ಟು ತಿನ್ನೋಕ್ಕಾಗ್ತೈತಿ, ನನ್ನ ಗೋಲ್ ಏನೇನತ್ತೋದ ಮೇಲೆ ನಾ ರೆಡಿ ಮಾಡ್ಕೊಂಡಿರ್ತೀನಿ. ನಂದು ರೂಟೀನು ನೀವು 100 kg 120 kg ಅದೀರಿ, ಅಷ್ಟೇ ಫುಡ್ ತಿಂತೀರಿ, ಅದರಿಂದ ನಿಮ್ಗೆ ರಿಸಲ್ಟ್ ಬರ್ತೈತಿ ಅಂದ್ರೆ ಇಲ್ಲ. ಸೋಷಿಯಲ್ ಮೀಡಿಯಾ ಒಳಗೆ ಇನ್ಫ್ಲುಯೆನ್ಸರ್ಸ್ ಅವರು ರೂಟೀನ್ ತೋರಿಸ್ತಿರ್ತಾರೆ, ಅದರಿಂದ ಇನ್ಸ್ಪಿರೇಷನ್ ತೊಗೋಬಹುದು. ಬಟ್ ಅದೇ ರೂಟೀನನ್ನು ಕಂಪ್ಲೀಟ್ಲಿ ಕಾಪಿ ಪೇಸ್ಟ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಬರುವುದಿಲ್ಲ. ನಿಮಗಾಗಿಯೇ ಪರ್ಸ್ನಲೈಸ್ಡ್ ಡಯಟು, ಪರ್ಸ್ನಲೈಸ್ಡ್ ಟ್ರೈನಿಂಗ್ ಪ್ಲ್ಯಾನ್ ರೆಡಿ ಮಾಡಿದಾಗ ಮಾತ್ರ ನಿಮಗೆ ರಿಸಲ್ಟ್ ಬರೋದು. ಇದೊಂದು. ಇನ್ನೊಂದು, ನನಗೆ ಇಷ್ಟೊತ್ತಾಯ್ತು, 2 ತಿಂಗಳು 3 ತಿಂಗಳಾಯ್ತು ನಾನು ವರ್ಕೌಟ್ ಮಾಡತ್ತೆ, ನನಗೆ ರಿಸಲ್ಟ್ ಕಾಣತ್ತಿಲ್ಲ, ಇವ್ರು ಬಂದು ಬರೀ 1 ತಿಂಗಳಾಯ್ತು, ಇವ್ರಿಗೆ ಇಷ್ಟು ರಿಸಲ್ಟ್ ಕಾಣಕತ್ತೈತಿ, ನಾನೇನೋ ತಪ್ಪು ಮಾಡತ್ತೇನೋ ಏನೋ, ಇಲ್ಲ ನಾನು ಅವ್ರಿಗಿನ್ನ ಕಡಿಮೆ ಅದೇನೋ ಏನೋ. ಈ ಥರ ಕಂಪ್ಯಾರಿಸನ್ ಏನೈತಲ್ಲ, ಇದನ್ನು ನೀವು ಮೊದಲು ಬಂದ್ ಮಾಡಬೇಕು. ಎದಕ್ಕಂದ್ರೆ ಅವ್ರದ್ದು ಮೆಟಬಾಲಿಸಮ್ ಬೇರೆ, ಅವ್ರ ಜೆನೆಟಿಕ್ಸ್ ಬೇರೆ, ಅವ್ರ ಲೈಫ್ ಸ್ಟೈಲ್ ಬೇರೆ, ಅವ್ರ ವರ್ಕ್ ಲೈಫ್ ಬೇರೆ, ಅವ್ರದ್ದು ಏನಂತಾರಲ್ಲ ಪ್ರತಿದಿನ ಅವ್ರು ಏನೇನು ಮಲ್ಕೋತಾರೆ, ಸ್ಟ್ರೆಸ್ ಅವೆಲ್ಲನೂ ಬೇರೆ ಬೇರೆ.
ಎಲ್ಲನೂ ಬೇರೆ ಬೇರೆ ಇದ್ದಾಗ ರಿಸಲ್ಟ್ ಸೇಮ್ ಸಿಗ್ತೈತಿ ಅಂತ ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೋಬಾರ್ದು. ಇವಿಷ್ಟು ನಿಮ್ಮ ತಲೆ ಕ್ಲಿಯರ್ ಆದಾಗ ನೆಕ್ಸ್ಟ್ ನಿಮ್ಮ ಸಂಬಂಧ ಒಂದು ಅಟ್ಲೀಸ್ಟ್ 6 ಮಂತ್ಸ್ ಅಂತ ಟೈಮ್ ಕೊಡ್ರಿ. 6 ಮಂತ್ಸ್ ಅಂತ ಟೈಮ್ ಕೊಟ್ಟು ನಿಮ್ಮ ಕಡೆ 100% ಆದರೆ 100% ಎಫರ್ಟ್ ಹಾಕಿರಿ. 100% ಎಫರ್ಟ್ ಹಾಕೋಕ್ಕಾಗಲಿಲ್ಲ ಅಂದರೆ 80%, 70% ಎವ್ರಿ ಸಿಂಗಲ್ ಡೇ ಒಂದು ಸ್ವಲ್ಪ ಆದರೂ ಇಂಪ್ರೂವ್ ಆಕ್ಕೋಂತ ಬರೋ ಕಡೆ ನೀವು ಎಫರ್ಟ್ಸ್ ಹಾಕಿದ್ರಿ ಅಂತಂದರೆ ಅಟ್ ದಿ ಎಂಡ್ ಆಫ್ 6 ಮಂತ್ಸ್ ನಿಮ್ಮ ಕಂಡೀಷನ್ ಭಾಳ ಅಂದ್ರೆ ಭಾಳ ಬೆಟರ್ ಆಗಿರ್ತೈತಿ. ಸೊ ಈಗೇನಾದರೂ ನೀವು ಭಾಳ ದಪ್ಪದಿರಿ, ಒಬೀಸ್ ಅದಿರಿ ಅಂದ್ರೆ ಫಸ್ಟ್ ಬ್ಲಡ್ ವರ್ಕ್ ಮಾಡಿಸ್ರಿ. ಬ್ಲಡ್ ವರ್ಕ್ ಒಳಗೆ ನಿಮ್ಮ ಕಂಡೀಷನ್ ಏನೈತಿ ಅಂತ ಗೊತ್ತಾಗ್ತೈತಿ. ಅದನ್ನು ನೋಡಿದ ಕೂಡಲೇ ನೀವು ನಿಮ್ಮ ಫಿಟ್ನೆಸ್ ರೂಟೀನನ್ನು ಸ್ಟಾರ್ಟ್ ಮಾಡಿರಿ. ನಿಮಗೇನಾದರೂ ಕೋಚಿಂಗ್ ಅದು ಬೇಕಿತ್ತಂದರೆ ನನಗೆ ಮೆಸೇಜ್ ಮಾಡಿರಿ, ನಾನು ಅವೈಲೇಬಲ್ ಇರ್ತೀನಿ. ಇನ್ಸ್ಟಾಗ್ರಾಮ್ ಒಳಗೂ ಯೂಟ್ಯೂಬ್ ಒಳಗೂ ಎಲ್ಲಾದರೂ ನಡೀತೈತಿ. ಸೊ ನೀವೆಲ್ಲರೂ ಫಿಟ್ ಆಗಿರಿ. ನಿಮ್ಮ ಮೇಲೆ ನಿಮ್ಮ ಫ್ಯಾಮಿಲಿ ಡಿಪೆಂಡೆಂಟ್ ಐತಿ. ನಿಮಗೇನಾದರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರು ನೋಡ್ಕೊಳ್ಳೋರು ಯಾರು ಇರೋಂಗಿಲ್ಲ. ಇದ್ರ ಸಂಬಂಧ ಆದರೂ ನೀವು ಫಿಟ್ ಆಗಬೇಕು. ಮತ್ತು ನೆಕ್ಸ್ಟ್ ವಿಡಿಯೋ ಮಟ್ಟ ಸಿಗ್ತೀನಿ. ಅಲ್ಲಿ ಮಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ರಿ. ಬಾಯ್.